ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ರಂತ ಭಾವಿಸ್ತೀನಿ ರೀ. ಈಗ ನೋಡಿರಿ, ನಮ್ಗೆ ಜಾಸ್ತಿ ಜನಕ್ಕೆ ಸಬ್ಸ್ಕ್ರೈಬ್ ಅಂದರೆ ಏನು, ಎದಕ್ಕೆ ಮಾಡ್ತಾರೆ ಅನ್ನೋದೇ ಗೊತ್ತಿರಲ್ಲ. ಆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳಕತ್ತೀನಿ ರೀ. ಈಗ ನೋಡಿರಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಉಪಯೋಗ ಅಂದ್ರೆ, ನಮಗೆ ಬೇಕಾಗಿದ್ದ ವಿಡಿಯೋಗಳನ್ನ ಜಲ್ದಿ ಸಿಗೋದಿಲ್ಲ. ನಮ್ಮ ಮೊಬೈಲ್ ಒಳಗೆ ನಮ್ಮದ್ರೊಳಗೆ ಇರ್ತೈತೆ ರೀ. ನಮ್ಗೆ ಬೇಕಾದಾಗ ನಾವು ಆ ವಿಡಿಯೋನ ನೋಡ್ಬೋದು, ಯಾವಾಗ ಬೇಕಾದ್ರೆ ನೋಡ್ಬೋದು. ಅದು ಸರ್ಚ್ ಲಿಸ್ಟ್ ಒಳಗೆ ಸಿಗೋದಿಲ್ಲ ಜಲ್ದಿ. ನಮಗೆ ಬೇಕಾಗಿದ್ದು ಪಟಕನೆ ಹೋಗಿ, ಇವಾಗ ನಮಗೇನೋ ಒಂದು ಅಡುಗೆದು ಬೇಕಾಗಿತ್ತು ಅಂತ ತಿಳ್ಕೊಳ್ರಿ, ಏನೋ ಒಂದು ಹೋಳಿಗೆ ಮಾಡೋ ವಿಧಾನ ಗೊತ್ತಿರಲ್ಲ. ಸೊ ಅದನ್ನು ಹುಡುಕಾಡಬೇಕು ಅಂದರೆ ಸರ್ಚ್ ಒಳಗೆ ಹೋಗಬೇಕು, ಹುಡುಕಾಡಬೇಕು. ಅದು ಸಿಗೋದು ಇಲ್ಲ. ಒಮ್ಮೊಮ್ಮೆ ಸಿಕ್ಕರೆ ಅದು ಸರಿಯಾಗಿರೋದು ಇಲ್ಲ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತೀವಿ. ಈಗ ನೋಡಿರಿ, ನಮಗೇನೇ ಇನ್ಫಾರ್ಮೇಷನ್ ಬೇಕಾಗಿದ್ದು, ಈಗ ಸಬ್ಸ್ಕ್ರೈಬ್ ಮಾಡೋ ವಿಧಾನ ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳಕತ್ತೀನಿ ರೀ. ಈಗ ನೋಡಿರಿ, ಎಲ್ಲರ ಮೊಬೈಲ್ ಒಳಗೆ ವಾಟ್ಸಪ್, ಮೊಬೈಲ್ ಒಳಗೆ ಯೂಟ್ಯೂಬ್ ಚಾನಲ್ ಅಂತೂ ಇದ್ದೇ ಇರ್ತೈತಿ. ಇದು ಬಳಕ ಈಗ ನೋಡಿರಿ, ಯೂಟ್ಯೂಬ್ ಚಾನಲ್ಗೆ ಹೋಗ್ಬೇಕು ರೀ. ನೋಡಿರಿ, ಇಲ್ಲಿ ಯೂಟ್ಯೂಬ್ ಚಾನಲ್ ಬಂದೈತೆ ನೋಡಿರಿ, ಇಲ್ಲಿ ಕ್ಲಿಕ್ ಮಾಡ್ಬೇಕು ರೀ. ನೋಡಿರಿ, ಯೂಟ್ಯೂಬ್ ಚಾನಲ್ನ ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿರಿ, ಸರ್ಚ್ ಬಾರ್ ಇರತ್ತೆ ನೋಡಿರಿ, ಇಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಇಲ್ಲೇನೈತಲ್ಲ, ನಿಮ್ಗೆ ಯಾವ ಯೂಟ್ಯೂಬ್ ಚಾನಲ್ ಬೇಕಾಗಿರುತ್ತೆ, ಅಡುಗೆದಾಗಿರ್ಬೋದು, ಬ್ಲಾಗ್ಸ್ದಾಗಿರ್ಬೋದು, ಯಾವುದೇ ದೇವಸ್ಥಾನದ ವೀಡಿಯೋಸ್ಗಳನ್ನು ನೀವು ನೋಡಬೇಕು ಅಂದ್ಕೊಂಡಿರ್ತೀರಿ, ಅಥವಾ ಒಬ್ಬರದ್ದು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೊಳಗೆ ಸರ್ಚ್ ಲಿಸ್ಟ್ ಒಳಗೆ ಯಾವ ರೀತಿಯನ್ನು ನೋಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನನ್ನ ವಿಡಿಯೋದೊಳಗೆ ಕಲಿಸ್ಲಿಕ್ಕತ್ತೀನಿ ರೀ. ಈಗ ನಿಮ್ಮದೊಂದು ಪೂರ್ಣಿಮಾ ಅಂತಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ತಿಳ್ಕೊಳ್ರಿ. ಅವ್ರದ್ದು ಹೆಸರನ್ನ ಟೈಪ್ ಮಾಡೋದು. ಈಗ ನಾವು ಸರ್ಚ್ ಮಾಡಿದ್ವಿ ಪೂರ್ಣಿಮಾ ಅಂತಂದ. ಇದು ನೋಡ್ರಿ, ಈ ಸರ್ಚ್ ಆಗ್ತಾಯಿದೆ, ರೋಟೇಟ್ ಆಗ್ತೈತೆ. ಇಲ್ಲಿ ಬಂತ್ರಿ ನಮ್ಗೆ ಈ ಪೂರ್ಣಿಮಾ ಅಂತ ಅನ್ನೋದು. ಇವಾಗ ಸ್ವಲ್ಪ ಸ್ಕ್ರೋಲ್ ಮಾಡಬೇಕು. ನೋಡಿದ್ರಿ, ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ಚ್ ಲಿಸ್ಟ್ ಒಳಗಿದೆ ನೋಡಿರಿ, ಇಲ್ಲಿ ಬೆಲ್ ಬಟನ್ದ ಬಾಜು ಏನೈತಲ್ಲ, ಇಲ್ಲಿ ಸರ್ಚ್ ಲಿಸ್ಟ್ ಇರುತ್ತೆ. ಇಲ್ಲಿ ಏನೈತಲ್ಲ, ನಮಗೆ ಬೇಕಾದ ಹೆಸರನ್ನ ಒದ್ರಿದ್ರೂ ಬರತ್ತೆ ರೀ. ಬೇಡ ನಾವು ಟೈಪ್ ಮಾಡ್ತೀವಿ ಅಂದ್ರೆ ಟೈಪು ಮಾಡ್ಬೋದು. ಈಗ ನೋಡಿರಿ, ನಾವು ಈ ಥರ ಸರ್ಚ್ ಮಾಡಿದ್ವಿ. ಈಗ ನೋಡಿರಿ, PN ಪಾಟೀಲ್ ಟೆಕ್ ಅಂತ ಇಲ್ಲಿ ಬಂತು ನೋಡಿರಿ. ಇಲ್ಲೇನೈತಲ್ಲ, ಇಲ್ಲಿ ಹೋಗ್ಬೇಕ್ರಿ, ಇಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಸಬ್ಸ್ಕ್ರೈಬ್ ಅನ್ನೋದ್ರಿ, ಇಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿ. ಅಂದ್ರೆ ಇದು ಸಬ್ಸ್ಕ್ರೈಬ್ ಆಯ್ತು ರೀ. ಅಲ್ಲಿ ಎಲ್ಲ ಆಲ್ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು, ನೀವು ಮನೇಲಿ ಕುತ್ಕೊಂಡು. ಇದು ಒಂದು ವೇ ಆಯಿತು ಸರ್ಚ್ ಲಿಸ್ಟಲ್ಲಿ ಸಿಗೋದು. ಇದು ನೋಡಿರಿ, ಇದು ಪೂರ್ಣಿಮಾ ಅಂತ ಯೂಟ್ಯೂಬ್ ಚಾನಲ್ ಬಂತು. ಇಲ್ಲಿ ನೋಡಿರಿ, ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರತ್ತಲ್ರಿ, ಇಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಕ್ಲಿಕ್ ಮಾಡಿ ಇಲ್ಲಿ ಇರ್ತಲ್ಲ ಆಲ್ ಅಂತಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು ರೀ. ಇದು ಸಬ್ಸ್ಕ್ರೈಬ್ ಆದಂಗೆ ಐತೆ ನೋಡಿರಿ. ಈಗ ನೋಡಿರಿ, ಒಂದು ವೇಳೆ ವಾಟ್ಸಪ್ಪಿಗೆ ಲಿಂಕ್ ಕಳಿಸಿರ್ತಾರಲ್ರಿ, ಆವಾಗ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಿ. ಆ ಟೈಮ್ದಾಗ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅನ್ನೋದು ಈ ವಿಡಿಯೋದಾಗ ನೋಡೋಣ ರೀ. ಇವಾಗ ಒಂದು ಲಿಂಕ್ ಕಳಿಸ್ಯಾರ ತಗೋರಿ, ಇದನ್ನು ಕ್ಲಿಕ್ ಮಾಡೋದ್ರಿ. ಇದು ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ ರೀ. ಇಲ್ಲಿ ಮೂರದಲ್ರಿ, ಇಲ್ಲಿ ಮೂರಂದಲ್ಲಿ ಹೋಗೋದ್ರಿ. ಸ್ವಲ್ಪ ಈಗ ವಿಡಿಯೋ ಬಂದಿರತ್ತೆ ನೋಡ್ರಿ, ಇಲ್ಲಿ ವಿಡಿಯೋ ಬಾಜುಕ ಇಲ್ಲಿ ಸಬ್ಸ್ಕ್ರೈಬ್ ಅಂತಂತ ಬಂದಿರತ್ತೆ ನೋಡ್ರಿ, ಇಲ್ಲಿ ಕ್ಲಿಕ್ ಮಾಡ್ಬೇಕ್ರಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಕ್ಲಿಕ್ ಮಾಡ್ಬೇಕು ನೋಡ್ರಿ, ಇಲ್ಲೇ ಇದೆ ನೋಡ್ರಿ, ಇದು ವಿಡಿಯೋ ಐತಿ, ತೆಳಗೆ ಸಬ್ಸ್ಕ್ರೈಬ್. ಇಲ್ಲಿ ಕ್ಲಿಕ್ ಮಾಡಿದ್ವಿ ರೀ. ಇಲ್ಲೇ ಕ್ಲಿಕ್ ಮಾಡಿ ಇದು ಕ್ಲಿಕ್ ಆದ ನಂತರ ಇಲ್ಲಿ ಆಲ್ ಬಟನ್ ಇರತ್ತೆ ನೋಡ್ರಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕ್ರಿ. ಇಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ನಾವು ಸಬ್ಸ್ಕ್ರೈಬ್ ಆಯ್ತು ನೋಡ್ರಿ. ಇಲ್ಲಿ ಆಲ್ ಈ ಥರ ಸಬ್ಸ್ಕ್ರೈಬ್ ಆದ ನಂತರ ಈ ಥರ ಬೆಲ್ ಬಟನ್ ಬರುತ್ತೆ ನೋಡ್ರಿ. ಇದೇ ರೀತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು
ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅಲ್ಲಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ನೋಡಿರಿ, ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ.